ಇತ್ತೀಚೆಗೆ ಕಾಡಿನಿಂದ ನಾಡಿಗೆ ಬರೋ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿ ದೊಡ್ಡಬಳ್ಳಾಪುರ ತಾಲೂಕಿನ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಸುತ್ತಲಿನ ಜನರಲ್ಲಿ ಆತಂಕ ಉಂಟಾಗಿತ್ತು. ಮನೆ ಮುಂದೆ ಇದ್ದಂಥ ನಾಯಿಗಳ ಮೇಲೆ ಚಿರತೆ ದಾಳಿಗೆ ಯತ್ನಿಸಿದೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗ್ರಾಮದ ಮಂಗಳಮ್ಮ ಎಂಬುವರ ಮನೆ ಬಳಿ ಈ ಚಿರತೆ ಬಂದಿತ್ತು. ನಾಯಿಗಳು ಬೊಗಳೋದನ್ನು ಕಂಡು ಚಿರತೆ ಅಲ್ಲಿಂದ ಓಡಿ ಹೋಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಚಿರತೆ ಪ್ರತ್ಯಕ್ಷ ಆಗಿದೆ. ನಾಯಿಗಳು ಬೊಗಳೋದನ್ನು ಕಂಡು ಚಿರತೆ ಓಡಿ ಹೋಗಿದೆ. ಅದೇ ಗ್ರಾಮದ ಮಂಗಳಮ್ಮ ಅನ್ನೋರ ಮನೆ ಬಳಿ ಚಿರತೆ ಬಂದಿತ್ತು. ಆದರೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತಕ್ಕಂಥ ವಿದ್ಯಮಾನ ಈಗ ಜಾಸ್ತಿ ಆಗ್ತಿದೆ, ಎಲ್ಲ ಕಡೆ ದಾಖಲಾಗ್ತಾ ಇದೆ. ಚಿರತೆಗಳು ಊರಿಗೆ ಬರೋದು ಯಾವಾಗ ಅಂತಂದರೆ, ಆ ಚಿರತೆಗಳಲ್ಲಿ ಬೇಟೆಯಾಡುವ ಸಾಮರ್ಥ್ಯ ಕಡಿಮೆ ಆದಾಗ, ತನಗಿಂತ ಕಡಿಮೆ ಸಾಮರ್ಥ್ಯ ಹೊಂದಿರತಕ್ಕಂಥ ಪ್ರಾಣಿಗಳ ಬೇಟೆಗೆ ಊರಿಗೆ ಬರುತ್ತೆ. ಕಾಡಿನಲ್ಲಿ ಚಿರತೆಗೆ ಆಹಾರ ಸಿಗ್ತಾ ಇಲ್ಲ ಅಂದರೆ, ಸಾಕಷ್ಟು ಆಹಾರ ಇಲ್ಲ ಅಂತ ಅಂದರೆ, ಆಹಾರ ಎತ್ ಕಡೆ ಬರಲೇಬೇಕು. ಯಾವುದೇ ಪ್ರಾಣಿ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಮನುಷ್ಯ ಆಗಲಿ, ಊಟ ಇಲ್ಲ ಅಂದರೆ ಎಲ್ಲಿ ಊಟ ಇದೆಯೋ ಅಲ್ಲಿಗೆ ಮನುಷ್ಯ ಹೋಗಬೇಕು, ಪ್ರಾಣಿನೂ ಹೋಗಬೇಕು. ಕಾಡಿನಲ್ಲಿ ಆಹಾರದ ಕೊರತೆ ಆದಾಗ ಚಿರತೆಗಳು ಸಾಮಾನ್ಯವಾಗಿ ಊರಿಗೆ ಬರ್ತವೆ. ನಾಯಿಗಳು ಅಥವಾ ಕೋಳಿಗಳು ಅಥವಾ ಬೇರೆ ಈ ರೀತಿಯ ಪ್ರತಿರೋಧ ತೋರಿಸದಂತಹ ಪ್ರಾಣಿಗಳು ಆ ಚಿರತೆಯ ಬೇಟೆ ಆಡ್ತವೆ. ಹಾಗಾಗಿ ಈಗ ಆ ಪಕ್ಕದ ಯಾವುದೋ ಕಾಡಿನಲ್ಲಿದ್ದಂಥ ಚಿರತೆ ಈಗ ಬೇಟೆಗೆ ಹುಡುಕೊಂಡು ಊರಿಗೆ ಬಂದಿದೆ. ಈಗ ಊರ ಜನರು ಕಂಗಾಲಾಗಿದ್ದಾರೆ. ಮೊದಲು ಇವೆಲ್ಲವೂ ಸಹ ಪ್ರಾಣಿಗಳಿದ್ದ ಜಾಗ, ಮನುಷ್ಯರಿದ್ದ ಜಾಗ ಅಲ್ಲ. ಈಗ ಆ ಜಾಗದಲ್ಲಿ ಮನುಷ್ಯರಿದ್ದಾರೆ. ಮನುಷ್ಯರು ಈಗ ನಮ್ಮನೆ ಹತ್ರ ಪ್ರಾಣಿಗಳು ಬರ್ತಿದ್ದಾವೆ, ನಮ್ಮೂರಿಗೆ ಪ್ರಾಣಿ ಬರ್ತಾ ಇದ್ದಾವೆ, ನಮ್ಮೂರಿನ ಬೀದಿಲಿ ಪ್ರಾಣಿ ಓಡಾಡ್ತಾ ಇದ್ದಾವೆ ಅಂತ ಮನುಷ್ಯರು ಈಗ ಹಲುಪ್ತಾ ಇದ್ದಾರೆ. ಲೈವ್